ಗ್ಯಾರಂಟಿ ಕೊಡ್ತೀವಿ ಈ ಗ್ಯಾರಂಟಿ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಹೆಣ್ಮಕ್ಳಿಗಾಗಿ ಏನು ಕೊಡ್ತಾ ಇದ್ದೀರಾ? ಮತ್ತೆ ಅಂಥ ವ್ಯಕ್ತಿಗೆ ಹಿಂಗಾದ್ಮೇಲೆ ನಮ್ಮಂಥ ಬಡಪಾಯಿ ಜನಗಳು ಹೆಣ್ಮಗಳನ್ನ ಓದಕ್ಕೆ ಕಳಿಸ್ಬೇಕಾ ಬೇಡವಾ? ಪ್ರೀತಿ ಮಾಡಿದ್ರೆ ಕೊಲೆ ಮಾಡ್ತಾರಾ? ರಾಜಕೀಯದವರ ಪ್ರಬಲವಾದ ನಾಯಕರ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಅಮಾಯಕರನ್ನ ಕೂಡ ಬಲಿಪಶುಗಳನ್ನ ಮಾಡ್ತಾರೆ ಅವರು. ನಮಸ್ತೆ ವೀಕ್ಷಕರೇ, ಮಿಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯಾ. ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಕೊಲೆ 9 ಬಾರಿ ಏನು ಚಾಕೋಲಿ ಇರಿದು ಕೊಲೆ ಆಗಿದೆ. ಅದ್ರ ಬಗ್ಗೆ ಎಲ್ಲ ಕಡೆನೂ ನಾವು ನೋಡ್ತಾ ಇದ್ದೀವಿ, ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ನೋಡ್ತಾನೆ ಇದ್ದೀವಿ. ಯಾವುದೇ ರೀತಿಯಾಗಿಯೂ ಯಾವುದೇ ಕಾನೂನಾಗಲಿ ಏನೇ ಆಗಲಿ ಇನ್ನೂ ಜಾರಿ ಆಗ್ತಾ ಇಲ್ಲ. ಇನ್ನು ಇದರೆಲ್ಲದ್ರ ಬಗ್ಗೆ ನಮ್ಮ ಜೊತೆ ಇದ್ದಾರೆ ಇವತ್ತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ್ ರವರು ಹಾಗೂ ಇದೇ ಸಂಘಟನೆಯ ಹಿರಿಯ ಮುಖಂಡರಾದಂತಹ ಜೋಸೆಫ್ ಸರ್ ಮತ್ತು ಲೋಕೇಶ್ ರವರು, ಇವರೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ವೀಕ್ಷಕರೇ, ಈ ಕೊಲೆ ಪ್ರಕರಣದ ಬಗ್ಗೆ ಸಂಘಟನೆಯವರ ಕೇಳೋಣ. ಏನಿದೆ ಅವರ ಒಂದು ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ, ಅಥವಾ ಈ ಪ್ರಕರಣದ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದು. ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ್ ಸರ್, ಈ ಕೊಲೆ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ? ನಮಸ್ಕಾರ. ಈ ವಿಚಾರವಾಗಿ ಹೇಳಬೇಕು ಅಂದರೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಇದನ್ನ ನೇರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಸಂಘಟನೆಯಲ್ಲಿ ಹೆಣ್ಮಕ್ಳಿಗಾಗಿ ತುಂಬಾ ಒತ್ತು ಕೊಡ್ತೀವಿ, ಮೊದಲನೇ ಪ್ರಾಶಸ್ತ್ಯ ಕೊಡ್ತೀವಿ. ಇಂಥ ಹೆಣ್ಮಕ್ಳ ಮೇಲೆ ಪ್ರತಿದಿನ ದೌರ್ಜನ್ಯ, ಕೊಲೆ ಪ್ರಕರಣಗಳು, ಅತ್ಯಾಚಾರಗಳಾಗ್ತಾ ಇದೆ. ಇದುವರೆಗೂ ಕೂಡ ಸರ್ಕಾರ ಯಾವುದೇ ಕೂಡ ಕ್ರಮ ತೊಗೊಳಕ್ಕೆ ಆಗ್ತಾ ಇಲ್ಲ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಅದಕ್ಕೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಸರ್ಕಾರಗಳು ಅಂತ ದಿನೇ ದಿನ ನೋಡ್ತೀವಿ. ಆ ಗ್ಯಾರಂಟಿ ಕೊಡ್ತೀವಿ ಈ ಗ್ಯಾರಂಟಿ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಹೆಣ್ಮಕ್ಳಿಗಾಗಿ ಏನು ಕೊಡ್ತಾ ಇದ್ದೀರಾ? ಅವ್ರ ಸೆಕ್ಯೂರಿಟಿಗೆ ಏನು ಕೊಡ್ತಾ ಇದ್ದೀರಾ ನೀವು ಅಂತ ಸರ್ಕಾರ ಇದುವರೆಗೂ ಕೂಡ ಮಾತಾಡ್ತಾ ಇಲ್ಲ. ಈಗ ನಿನ್ನೆ ಕೂಡ ಇವರು ಪರಮೇಶ್ವರ್ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ಲವ್ ಜಿಯೋದಲ್ಲ, ಇದು ಪ್ರೇಮ ಪ್ರಕರಣ ಅಂತ. ಏನಾನ ಆಗಿರಲಿ, ಒಂದು ಹೆಣ್ಮಕ್ಳು ಕೊಲೆ ಆಗಿದೆ, ಅದು ಕಾಲೇಜ್ ಕ್ಯಾಂಪಸಲ್ಲಿ ಒಂದು ಕೊಲೆ ಆಗಿರೋದ್ರಿಂದ ಇದುವರೆಗೂ ಕೂಡ ನೀವು ಒಂದು ಕ್ರಮ ತೊಗೊಳಕ್ಕಾಗಿಲ್ಲ, ಅವ್ರಿಗೆ ನೇಣಿಗೆ ಇರ್ಸೋಕ್ಕಾಗಿಲ್ಲ. ಏನು ಮಾಡ್ತಾ ಇದ್ದೀರಾ ನಿಮ್ಮ ಸರ್ಕಾರ? ಏನು ಉತ್ತರ ಕೊಡ್ತೀರಾ ಜನಗಳಿಗೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಇದೇ ಥರ ನಡ್ಕೊತಾ ಇರಿ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಖಂಡಿತವಾಗೂ ಹೇಳ್ತಾ ಇದ್ದೀವಿ, ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ, ಸಾವಿರಾರು ಜನ ಜೊತೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ನೋಡ್ತಾ ಇರಿ. ಸರ್, ಇಷ್ಟು ದಿನಗಳಾಯ್ತಲ್ವಾ, ನೀವು ಯಾಕೆ ಇದುವರೆಗೂ ಯಾವುದೇ ಒಂದು ಆ್ಯಕ್ಷನ್ ಅಥವಾ ಹೋರಾಟ ಯಾಕೆ ಕೈಗೆತ್ಕೊಂಡಿಲ್ಲ ಸರ್ ನೀವು? ನಾವು ಸರ್ಕಾರ ಕಠಿಣ ಕ್ರಮ ತಗೊಳುತ್ತೆ ಅಂತ ಇದುವರೆಗೂ ಕಾದ್ವಿ. ಇವ್ರು ನೋಡಿದ್ರೆ ಏನು ಬೇಜವಾಬ್ದಾರಿತನ ಈ ಉತ್ತರಗಳು ಕೊಡ್ತಾ ಇದ್ದಾರೆ, ರಾಜಕೀಯಕ್ಕೆ ಬೆಳೆಸ್ಕೊತಾ ಇದ್ದಾರೆ. ವಿರೋಧ ಪಕ್ಷಗಳು ಇವ್ರ ಮೇಲೆ ಹೇಳ್ತಾರೆ, ಸರ್ಕಾರದವರು ಅವ್ರ ಮೇಲೆ ವಿರೋಧ ಪಕ್ಷದ ಮೇಲೆ ಹೇಳ್ತಾರೆ. ಇದರಿಂದ ಈಗ ನಮ್ಮ ಸಂಘಟನೆ ಕೂಡ ಎಲ್ಲ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಹೋರಾಟ ಚಾಲನೆ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ AVBP ಅಂದರೆ ಒಂದು ಏನು ವಿದ್ಯಾರ್ಥಿ ಘಟಕಗಳಿದೆ, ಅವರೆಲ್ಲರೂ ಆಲ್ರೆಡಿ ಒಂದು ಏನು ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕೋದಾಗಲಿ, ಈ ಥರ ಒಂದು ಕೆಲವೊಂದು ಘಟನೆಗಳು ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಸರ್? ಖಂಡಿತ ಅದು ಹೋರಾಟ ಮಾಡ್ತಾ ಇರೋದು ಖಂಡಿತ ಒಳ್ಳೆಯದು. ಅವ್ರ ಜೊತೆಯಲ್ಲಿ ಖಂಡಿತ ನಾವು ಕೈ ಜೋಡಿಸ್ತಾ ಇದ್ದೀವಿ. ಇಂಥ ಉಗ್ರವಾದ ಹೋರಾಟಗಳು ನಾವೇನಾದರೂ ಮಾಡಿಲ್ಲ ಅಂದರೆ ಮುಂದಿನ ದಿನಗಳ ಇನ್ನೂ ದೌರ್ಜನ್ಯ ಜಾಸ್ತಿ ಆಗುತ್ತೆ. ಇದರಿಂದ ಖಂಡಿತ ಈಗಲೇ ಕೂಡ ಸಾರ್ವಜನಿಕರು ಎಚ್ಚೆತ್ತು ಇದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಕೂಡ ಮಲಗಿರೋಂಥ ಸರ್ಕಾರ ಈಗಲಾರು ಎದ್ದು ಏನಾದ್ರು ಕ್ರಮ ತಗೊಳ್ತಾ ಅಂತ ಕಾದು ನೋಡ್ಬೇಕು ನಾವು. ಎಲ್ಲಿದೆ ಸರ್ ಇಲ್ಲಿ? ಈಗ ಮುಂಚೆ ಏನಾಗಿತ್ತಂದರೆ ಗಾಂಧಿಯವ್ರ ತತ್ವ ಏನಾಗಿತ್ತು, 12 ಗಂಟೆ ರಾತ್ರಿ ಆದರೂ ಹೆಣ್ಣು ಮಕ್ಕಳು ಓಡಾಡಬೇಕು ಅನ್ನೋದು. ಬಟ್ ಹೀಗೇನಾಗ್ತಾ ಇದೆ, ಡೇ ಟೈಮಲ್ಲೇ ಓಡಾಡೋಕ್ಕಾಗ್ತಾ ಇಲ್ಲ. ಒಂದು ಕಾಲೇಜು ಕ್ಯಾಂಪಸ್, ಅಷ್ಟೆಲ್ಲ ಸೆಕ್ಯೂರಿಟಿ ಇರೋವಂಥ ಕಾಲೇಜು ಕ್ಯಾಂಪಸ್ಸಲ್ಲೇ ಹೋಗಿ ಈ ಕೃತ್ಯ ನಡೆದಿದೆ ಅಂದರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ? ಏನು ಹೇಳೋದು, ಈಗ ಸರ್ಕಾರ ಮೊನ್ನೆ ನಡೆದಂಥ ನೇಹ ಅಂತ ಒಂದು ಹೆಣ್ಮಗು ಓದೋಕ್ಕೆ ಅಂತ ಹೋದಾಗ ಮನೆಯಿಂದ ಅದಕ್ಕೆ ಈ ಥರ ಅಮಾನುಷವಾಗಿ ಕೊಲೆ ಮಾಡಿದ್ರಲ್ಲ. 8, 10, 12 ಬಾರಿ ಅವರು ಚಾಕು ಇದು ಅವ್ರಿಗೆ ಅಮಾನುಷವಾಗಿ ಹಗಲಲ್ಲೇ ಕಾಲೇಜ್ ಕ್ಯಾಂಪಸ್ಸಲ್ಲೇ ಅವ್ರಿಗೆ ಈ ಥರ ಆದಾಗ ಯಾರು ಹೆಣ್ಮಕ್ಳನ್ನ ಆಚೆ ಕಳಿಸ್ತಾರೆ? ಇವತ್ತು ಓದಲಿ ನಾರಿ ಶಕ್ತಿ, ಒಂದು ಹೆಣ್ಣು ಅಂದರೆ ಒಂದು ಭಾವನೆ, ಒಂದು ಶಕ್ತಿ, ಒಂದು ಈ ದಾರಿ ದೀಪ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿದ್ವಿ. ಅದಕ್ಕೇನು ಶಕ್ತಿ ಕೊಟ್ಟಿದ್ದಾರೆ? ಏನು ಸರ್ಕಾರ ಅದಕ್ಕೆ ಬಸ್ ಚಾರ್ಜ್ ಫ್ರೀ ಕೊಟ್ಬಿಟ್ರೆ ಆಗಲ್ಲ. ಅದಕ್ಕೇನಾದರೂ ಹೋಗಿ ಅವ್ರಿಗೆ ಒಂದು ಸಮಂಜಸವಾದಂಥ ಅವ್ರಿಗೆ ಧೈರ್ಯ ಕೊಡಬೇಕು, ಒಂದು ಕಾನೂನು ತರಬೇಕು. ಸರ್, ನಾವು ಕೇಳ್ಪಟ್ವಿ ಕಾರ್ಪೊರೇಟರ್ ಮಗಳು ಅವರು ಅನ್ನೋದು. ಬಟ್ ಒಂದು
ಪ್ರಭಾವಿ ವ್ಯಕ್ತಿಯವರ ಮಗಳಿಗೆ ಹಿಂಗಾಗಿದೆ ಅಂದರೆ ಇನ್ನು ಸಾಮಾನ್ಯ ಜನರ ಹೆಣ್ಣು ಮಕ್ಕಳ ಕತೆ ಏನು? ಅದನ್ನೇ ನಾನು ಅಲ್ಲಿ ಬರ್ತೀನಿ. ಅಂಥ ವ್ಯಕ್ತಿಗೆ ಹಿಂಗಾದ ಮೇಲೆ ನಮ್ಮಂಥ ಬಡಪಾಯಿ ಜನಗಳು ಹೆಣ್ಮಗಳನ್ನ ಓದಕ್ಕೆ ಕಳಿಸ್ಬೇಕಾ ಬೇಡವಾ ಈ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದಕ್ಕೇನು ಕಾನೂನು ಕ್ರಮ ತಗೊಳುತ್ತೋ ಆದಷ್ಟು ಬೇಗ ತಗೊಂಡ್ರೆ ಒಳ್ಳೆಯದು ಸರ್ಕಾರ. ಇಲ್ಲಾಂದರೆ ಉಗ್ರವಾದ ಪ್ರತಿಭಟನೆಯಿಂದ ರಾಜ್ಯ ಸರ್ಕಾರ ಹೇಳ್ತೀವಿ. ಮನೆಯಾಗ ಇವರು ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಅವರು ಲವ್ ಜಿಹಾದ್ ಅಲ್ಲ, ಇದು ಲವ್ ಅಂತ ಹೇಳ್ತಾರೆ. ವಾಟ್ ಎವರ್ ಇಟ್ ಏನೇ ಇರಲಿ, ಆದರೆ ಇವತ್ತು ಕೊಲೆ ಆದಂಥ ಹೆಣ್ಮಗು ಏನಾಗಬೇಕು ಅವ್ರ ಮನೆ ಪರಿಸ್ಥಿತಿ. ಆಮೇಲೆ ಕರ್ನಾಟಕದ ಜನ ಹೆಣ್ಮಕ್ಳು ಏನು ಅವ್ರಿಗೆ ಆಚೆ ಬರೋಂಗೆ ಹೆಂಗೆ ಅವ್ರಿಗೆ ಸಾಧ್ಯ, ಹೆಂಗೆ ಇದು ಮಾಡಬೇಕು, ಅವ್ರನ್ನ ಯಾವ ಥರ ಅವ್ರಿಗೆ ಸೇಫ್ಟಿ ಮಾಡಬೇಕು, ಏನು ಮಾಡ್ತಾಯಿದೆ ಸರ್ಕಾರ ಈ ಕ್ಷಣದಲ್ಲಿ ಇದು ನಿರ್ಧಾರ ತೊಗೊಂಡು ಒಂದು ಅದಕ್ಕೆ ಸೇಫ್ಟಿ ಕೊಟ್ಟರೆ ಹೆಣ್ಮಕ್ಳಿಗೆ ಒಳ್ಳೆಯದು. ಒಂದು ಒಳ್ಳೆಯ ನಿರ್ಧಾರ ತೊಗೊಂಡು ಕಾನೂನು ಪ್ರಕಾರ ಅಡಿಷನಲ್ ಆಗಿ ಸೇಫ್ಟಿ ಕೊಡಬೇಕು. ಈ ಗಾಂಜಾ ಹೊಡೆಯೋದು, ಗಲಾಟೆ ಮಾಡೋದು, ಆಡೋಗಲೇ ಈ ಥರ ಮಾಡಿದ್ದಾನೆ ಅಂತಂದರೆ ಏನಾಗಬೇಕು ಅನ್ನೋ ಪರಿಸ್ಥಿತಿ. ಹೆಣ್ಮಕ್ಳು ಇಟ್ಕೊಂಡು ನಾವು ಏನು ಆಚೆ ಕಳಿಸ್ಬೇಕಾ ಬೇಡವಾ, ಭಯ ಆಗಿದೆ ನಮಗೆ. ಏನು ಮಾಡಬೇಕು ಅವ್ರಿಗೆ? ಇದಕ್ಕೆಲ್ಲ ಒಳ್ಳೆ ಕಾನೂನು ತರಬೇಕು. ಈ ಗಾಂಜಾದಾಗಲಿ ಹೆಣ್ಮಕ್ಳು ಹತ್ಯೆ ಆಗಲಿ ಅವ್ರಿಗೇನೇ ತೊಂದರೆ ಕೊಡಲಿ, ಒಂದು ಕಾನೂನು ತಂದಾಗ ನೆಕ್ಸ್ಟ್ ಇನ್ನೊಬ್ಬ ಭಯ ಬೀಳಬೇಕು. ಆ ಥರ ಕಾನೂನು ತರಲೇಬೇಕು. ಹೋರಾಟ ಮಾಡ್ತೀವಿ. ಕಾನೂನು ತಂದಿಲ್ಲ ಅಂದರೆ ಊಹಾಪೋಗಳಿಗೆ ಎದುರಲ್ಲ. ಬರೀ ಉಡಾಫೆ ಮಾತುಗಳು ನಮ್ಗೆ ಇಷ್ಟ ಆಗಲ್ಲ. ಇಲ್ಲಿಂದ ಬಿಟ್ಟಿದ್ದೀವಿ. ಇನ್ಮೇಲೆ ಉಗ್ರ ಹೋರಾಟನೇ ನಮ್ಮ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ನಾವು ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡಿ ಎಲ್ಲ ಕಡೆ ನಾವು ಪ್ರಚಾರ ಮಾಡಿ ಉಗ್ರ ಹೋರಾಟ ನಡೆಸೋಕ್ಕೂ ರೆಡಿ ಇದ್ದೀವಿ. ಕೆಲವೊಂದು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಇದೆಲ್ಲ ಅವರವರ ವೈಯಕ್ತಿಕ ಅನ್ನೋದು ಕೆಲವು ರಾಜಕಾರಣಿಗಳ ಮಾತು. ಅವರವರ ಈಗಿನ ಕಾಲದಲ್ಲಿ ರಾಜಕೀಯ ಬಿಡಿ, ಜನಸಾಮಾನ್ಯರಿಗೆ ಏನು ಮಾಡ್ತಿದ್ದಾರೆ ಇವರು. ಆ ಒಂದು ಹೆಣ್ಮಗು ಹಿಂಗಾದ್ಮೇಲೆ ಇನ್ನು ಮಿಕ್ಕಿದ್ದು ಮುಂದಕ್ಕೆ ಏನೋ ಅನಾಹುತ ಆಗ್ದಂಗೆ ನೀವು ನೋಡಿಕೊಂಡ್ರೆ ಸಂತೋಷ. ಇದುವರೆಗೂ ಕೈ ಬಿಟ್ಟು ಏನಾದರೂ ಅವ್ರಿಗೆ ವೋಟ್ ಬ್ಯಾಂಕ್ ಮೂಲಕ ಅವ್ರೇನೋ ಮಾಡಿಕೊಂಡ್ರೆ ಇವತ್ತು ನಾಳೆ ಮುಂದಿನ ಕಾರ್ಯಕ್ರಮ ಎದುರಿಸ್ಬೇಕಾಗುತ್ತೆ. ನಾವು ಸುಮ್ಮನೆ ಕೂತ್ಕೊಳೋರಲ್ಲ, ಮುಂದೆ ಬಂದು ನಾವು ಏನು ಮಾಡಬೇಕು ಅನ್ನೋದು ನಾವು ವಿಧಾನಸೌಧ ಮುಂದೆ ನಾವು ಚಲಾವಣೆ ಮಾಡ್ತಿರ್ಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸರ್ಕಾರ ನಡೀತಾ ಇದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋದು ನಿಮ್ಮ ಸಂಘಟನೆ ಕಡೆಯಿಂದ ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ ಅನ್ನೋದು ಒಂದು ನಿಮ್ಮ ಅಭಿಪ್ರಾಯ? ಹೌದೌದು, ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಪ್ರಮುಖರ ಮಾತುಗಳನ್ನು. ಇವರು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದಾರೆ, ಇದೇ ರೀತಿ ಪ್ರಕರಣಗಳು, ಇದು ನೇಹ ಒಂದೇ ಪ್ರಕರಣ ಅಲ್ಲ, ಇದೇ ರೀತಿ ಹಲವಾರು ಪ್ರಕರಣಗಳು ನಡೀತಾ ಇದೆ. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಂಘಟನೆ ಕಡೆಯಿಂದ ಉಗ್ರವಾದ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ, ನಮ್ಮ ಹೋರಾಟವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಮುಂದಿನ ಕೆಲವಾರು ಜನರ ಅಭಿಪ್ರಾಯಗಳನ್ನು ಸಹ ನಾವು ನೋಡೋಣ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.